ನಮಸ್ಕಾರ. ಬನ್ನಿ ಇವತ್ತು ಒಂದು ತುಂಬನೇ ವಿಶಿಷ್ಟವಾದ ವಿಷಯದ ಬಗ್ಗೆ ಮಾತಾಡೋಣ. ಮಾನವ ಇತಿಹಾಸವನ್ನೇ ಒಂದು 7,000 ವರ್ಷಗಳ ಟೈಮ್ಲೈನಲ್ಲಿ ಇಡೋಕೆ ಸಾಧ್ಯನಾ? ಹೌದು, ಬೈಬಲ್ನ ಸೃಷ್ಟಿಕಥೆಯನ್ನೇ ಆಧಾರವಾಗಿಟ್ಕೊಂಡು ಇತಿಹಾಸವನ್ನು ನೋಡುವ ಒಂದು ಕುತೂಹಲಕಾರಿ ಸಿದ್ಧಾಂತದ ಬಗ್ಗೆ ನಾವಿವತ್ತು ತಿಳಿದುಕೊಳ್ಳೋಣ. ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಹುಟ್ಕೊಳ್ಳುತ್ತೆ ಅಲ್ವಾ? ಸೃಷ್ಟಿಯ ಕೇವಲ 7 ದಿನಗಳು ನಮ್ಮ ಸಾವಿರಾರು ವರ್ಷಗಳ ಇಡೀ ಮಾನವ ಇತಿಹಾಸಕ್ಕೆ ಒಂದು ಚೌಕಟ್ಟನ್ನ ಹೇಗೆ ಕೊಡಕ್ ಸಾಧ್ಯ? ಇದು ಸುಮ್ಮನೆ ಒಂದು ಹೋಲಿಕೆನಾ? ಅಥವಾ ಇದರಲ್ಲಿ ಏನಾದ್ರೂ ಆಳವಾದ ಅರ್ಥ ಅಡಗಿದೆಯಾ? ಈ ಇಡೀ ಕಾಲಗಣನೆಯ ಸಿದ್ಧಾಂತಕ್ಕೆ ಅಡಿಪಾಯವೇ ಬೈಬಲ್ನಲ್ಲಿ ಬರುವ ಈ ಒಂದು ಮಾತು. ಇಲ್ಲಿಂದಲೇ ಆ ಐಡಿಯಾ ಬಂದಿದ್ದು. ಸೃಷ್ಟಿಯ ಪ್ರತಿಯೊಂದು ದಿನವನ್ನು 1,000 ವರ್ಷಗಳ ಅವಧಿ ಅಂತ ಪರಿಗಣಿಸುವುದು. ಇದೇ ತತ್ವದ ಮೇಲೆ ಇಡೀ ಇತಿಹಾಸದ ನಕ್ಷೆಯನ್ನು ಕಟ್ಟಲಾಗಿದೆ. ಸರಿ, ಹಾಗಾದ್ರೆ ಈ ಸಿದ್ಧಾಂತವನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಎಲ್ಲಿಂದ ಶುರು ಮಾಡಬೇಕು? ಮೊದಲ ಹೆಜ್ಜೆ ಅಂದ್ರೆ ಮೊದಲ ಮಾನವ ಆದಾಮಿಂದ ಶುರುವಾಗಿ ಒಂದು ನಿರಂತರವಾದ ಟೈಮ್ಲೈನನ್ನ ಹೇಗೆ ರಚಿಸಲಾಗಿದೆ ಅನ್ನೋದನ್ನ ನೋಡೋದು. ಹಾಗಾದ್ರೆ ಈ ಲೆಕ್ಕಾಚಾರ ಮಾಡಿದ ಹೇಗೆ? ಈ ಮೂಲಾಕಾರದಲ್ಲಿ ಬಳಸಿದ ವಿಧಾನ ತುಂಬಾನೇ ಸರಳವಾಗಿದೆ. ಬೈಬಲ್ನ ಜೆನೆಸಿಸ್ ಪುಸ್ತಕದಲ್ಲಿ ಒಬ್ಬೊಬ್ಬ ಕುಲಪಿತನಿಗೆ ಅವರ ಮೊದಲ ಮಗ ಹುಟ್ಟಿದಾಗ ವಯಸ್ಸೆಷ್ಟಿತ್ತು ಅಂತ ಬರ್ತಿದೆ. ಆ ವಯಸ್ಸನ್ನು ಒಂದಕ್ಕೊಂದು ಕೂಡಿಸ್ತಾ ಹೋದಾಗ ಇತಿಹಾಸದ ಒಂದು ನಿರಂತರವಾದ ಲೆಕ್ಕ ಸಿಗುತ್ತೆ. ಓಕೆ, ಇದನ್ನ ಇನ್ನೂ ಸ್ವಲ್ಪ ಸರಳವಾಗಿ ನೋಡೋಣ. ಮೊದಲಿಗೆ ಆದಾಮನ್ನ ವರ್ಷ 0 ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಇಟ್ಕೊಳ್ಳಿ. ಅವನ ಮಗ ಸೇತ್ ಹುಟ್ಟಿದಾಗ ಆದಾಮನಿಗೆ 130 ವರ್ಷ. ಹಾಗಾಗಿ ಸೇತ್ ಹುಟ್ಟಿದ್ದು ಆದಾಮ ವರ್ಷ 130ರಲ್ಲಿ. ಆಮೇಲೆ ಸೇತ್ಗೆ ಮಗ ಹುಟ್ಟಿದ್ದಾಗ ಅವನ ವಯಸ್ಸನ್ನು ಇದಕ್ಕೆ ಸೇರಿಸೋದು. ಹೀಗೆ ಪ್ರತಿ ತಲೆಮಾರಿನ ವಯಸ್ಸನ್ನ ಕೂಡಿಸ್ತಾ ಹೋದ್ರೆ ಒಂದು ಕಂಟಿನ್ಯೂಸ್ ಟೈಮ್ಲೈನ್ ಸಿಗುತ್ತೆ. ಇದೇ ರೀತಿ ಲೆಕ್ಕ ಹಾಕ್ತಾ ಹೋದಾಗ ಒಂದು ಬಹಳ ಮುಖ್ಯವಾದ ಘಟನೆ ಸಿಗುತ್ತೆ. ಅದು ಮಹಾಪ್ರವಾಹ. ಈ ಮೂಲ ಆಕಾರದ ಪ್ರಕಾರ ಇದು ಆದಾಮ್ನಿಂದ ಸರಿಯಾಗಿ 1656ನೇ ವರ್ಷದಲ್ಲಿ ನಡೆದಿದ್ದು. ಸರಿ, ಈಗ ನಮ್ಮತ್ರ ಒಂದು ಟೈಮ್ಲೈನ್ ಇದೆ. ಮುಂದೇನಪ್ಪ? ಈಗ ಶುರುವಾಗುತ್ತೆ ನೋಡಿ ಅಸಲಿ ಆಸಕ್ತಿಕರ ವಿಷಯ. ಈ ಟೈಮ್ಲೈನನ್ನ ತೆಗೆದುಕೊಂಡು ಸೃಷ್ಟಿಯ 7 ದಿನಗಳ ಮೇಲೆ ಮ್ಯಾಪ್ ಮಾಡಲಾಗಿದೆ. ಇಲ್ಲಿ ಪ್ರತಿಯೊಂದು ದಿನ ಅಂದ್ರೆ 1,000 ವರ್ಷ. ಈ ಸಿದ್ಧಾಂತದಲ್ಲಿ ಒಂದು ಮಾದರಿ ಇದೆ ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ ನೋಡಿ. ಸೃಷ್ಟಿಯ 3ನೇ ದಿನ ದೇವರು ಭೂಮಿಯ ಮೇಲೆ ಬೀಜವನ್ನು ಮೊಳಕೆ ಒಡೆಯುವಂತೆ ಮಾಡಿದ್ದ. ಹಾಗೆಯೇ ಇತಿಹಾಸದ 3ನೇ ಸಹಸ್ರಮಾನದಲ್ಲಿ ಅಬ್ರಹಾಮನು ಜನಿಸ್ತಾನೆ. ಅವನನ್ನು ಒಂದು ಹೊಸ ಜನಾಂಗದ ಬೀಜ ಅಂತಲೇ ಪರಿಗಣಿಸಲಾಗುತ್ತೆ. ಈಗ ನೋಡಿ, ಇದು ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಸೃಷ್ಟಿಯ 4ನೇ ದಿನ ದೇವರು ಸೂರ್ಯ, ಚಂದ್ರ, ನಕ್ಷತ್ರಗಳೆಂಬ ಬೆಳಕನ್ನು ಸೃಷ್ಟಿಸುತ್ತಾನೆ. ಇತಿಹಾಸದ 4ನೇ ಸಹಸ್ರಮಾನದಲ್ಲಿ ಜಗದ ಬೆಳಕು ಅಥವಾ ನಿಜವಾದ ಬೆಳಕು ಅಂತ ಕರೆಯಲ್ಪಡುವ ಯೇಸುವಿನ ಜನನ ಆಗುತ್ತೆ. ಇಲ್ಲಿ ಆಕಾಶದಲ್ಲಿನ ಬೆಳಕಿಗೂ ಆಧ್ಯಾತ್ಮಿಕ ಬೆಳಕಿಗೂ ಒಂದು ನೇರವಾದ ಸಾಂಕೇತಿಕ ಸಂಬಂಧವನ್ನು ಕಲ್ಪಿಸಲಾಗಿದೆ. ಸರಿ, ಇದೆಲ್ಲ ಆಯ್ತು. ಹಾಗಾದ್ರೆ ಈ ಇಡೀ ಟೈಮ್ಲೈನ್ನಲ್ಲಿ ನಾವೀಗ ಎಲ್ಲಿದ್ದೀವಿ? ಪ್ರಸ್ತುತ ಯುಗವನ್ನು ಈ 7,000 ವರ್ಷಗಳ ಚೌಕಟ್ಟಿನಲ್ಲಿ ಈ ಮೂಲ ಆಕಾರ ಹೇಗೆ ನೋಡುತ್ತೆ ಅನ್ನೋದನ್ನ ಈಗ ತಿಳಿದುಕೊಳ್ಳೋಣ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಏನು ಅಂದ್ರೆ, ಈ ವ್ಯಾಖ್ಯಾನದ ಪ್ರಕಾರ ನಾವಿತ್ತೀಚೆಗೆ ದಾಟಿ ಬಂದ ಸಹಸ್ರಮಾನ ಅಂದ್ರೆ ಕ್ರಿಸ್ತಶಕ 1000ದಿಂದ 2004ನೇ ಇಸ್ವಿ ಇದೇ 6ನೇ ದಿನ. ಇದೊಂದು ಪ್ರವಾದನಾತ್ಮಕ ಮಹತ್ವವನ್ನು ಹೊಂದಿರುವ ಸಮಯ ಅಂತ ಹೇಳಲಾಗುತ್ತೆ. ಈ ಮೂಲ ಆಕಾರದ ಲೆಕ್ಕಾಚಾರದ ಪ್ರಕಾರ 6,000 ವರ್ಷಗಳ ಅವಧಿ ಅಂದ್ರೆ ಆ 6ನೇ ದಿನ ಸುಮಾರು 2030ಕ್ಕೆ ಅಂತ್ಯಗೊಳ್ಳಬಹುದು ಅಂತ ಅಂದಾಜಿಸಲಾಗಿದೆ. ಆದರೆ ಒಂದು ನಿಮಿಷ, ಇದನ್ನ ಹೇಳಿದ ತಕ್ಷಣ ಒಂದು ದೊಡ್ಡ ಡಿಸ್ಕ್ಲೇಮರ್ ಕೂಡ ಇದೆ. ಸ್ವತಃ ಲೇಖಕರೇ ಸ್ಪಷ್ಟಪಡಿಸುವುದೇನೆಂದ್ರೆ, ಇದು ಯಾವುದೇ ಭವಿಷ್ಯವಾಣಿ ಅಲ್ಲ. ಇದು ಕೇವಲ ನಾವು ಯಾವ ಅವಧಿಯಲ್ಲಿದ್ದೇವೆ ಅಂತ ಬೈಬಲ್ ಮೂಲಕ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವಷ್ಟೇ ಹೊರತು ನಿಖರವಾದ ದಿನಾಂಕವನ್ನು ಯಾರೂ ಹೇಳೋಕೆ ಸಾಧ್ಯವಿಲ್ಲ. ಸರಿ, ಹಾಗಾದ್ರೆ 6ನೇ ದಿನದ ನಂತರ ಏನು? ನಾವೀಗ ಟೈಮ್ಲೈನ್ನ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಅಂದ್ರೆ 7ನೇ ಮತ್ತು ಅಂತಿಮ ಸಹಸ್ರಮಾನದ ಬಗ್ಗೆ ಈ ಮೂಲ ಆಕಾರದ ದೃಷ್ಟಿಕೋನ ಏನು ಅಂತ ನೋಡೋಣ. ಈ ಅಂತಿಮ ಯುಗವನ್ನು ವಿವರಿಸಲು ಹಲವು ಹೆಸರುಗಳಿವೆ. ಸಬ್ಬತ್, 1000 ವರ್ಷಗಳ ರಾಜ್ಯ, ಹೊಸ ಆಕಾಶ, ಹೊಸ ಭೂಮಿ, ಹೀಗೆ. ಇದರ ಒಟ್ಟಾರೆ ಅರ್ಥ ಇದೊಂದು 1000 ವರ್ಷಗಳ ಸಂಪೂರ್ಣ ವಿಶ್ರಾಂತಿ ಮತ್ತು ಪೂರ್ಣತೆಯ ಅವಧಿ. ಸೃಷ್ಟಿಯ ಕೊನೆಯಲ್ಲಿ ದೇವರು ವಿಶ್ರಾಂತಿ ಪಡೆದ ಸಬ್ಬತ್ ದಿನದ ಹಾಗೆ. ಬನ್ನಿ ಈಗ ಇಡೀ 7,000 ವರ್ಷಗಳ ಚಿತ್ರಣವನ್ನು ಒಂದೇ ಸಲ ನೋಡೋಣ. ಆದಮ್ನಿಂದ ಹಿಡಿದು ಪ್ರವಾಹ, ಅಬ್ರಹಮ, ಯೇಸು ಮತ್ತು ನಾವೀಗ ದಾಟಿರುವ ಯುಗ ಹಾಗೂ ಮುಂದೆ ಬರಲಿರುವ ಸಬ್ಬತ್ ದಿನ, ಪ್ರತಿಯೊಂದು 1000 ವರ್ಷಗಳ ದಿನಕ್ಕೂ ಒಂದೊಂದು ಪ್ರಮುಖ ಘಟ್ಟ. ಹಾಗಾದರೆ ಒಂದು ಕ್ಷಣ ಯೋಚನೆ ಮಾಡಿ. ಒಂದು ವೇಳೆ ಇತಿಹಾಸ ನಿಜವಾಗಿಯೂ ಒಂದು ಪೂರ್ವ ನಿರ್ಧರಿತ ದೈವಿಕ ಮಾದರಿಯನ್ನು ಅನುಸರಿಸುತ್ತಿದ್ದರೆ
ನಮ್ಮ ಭವಿಷ್ಯದ ಬಗ್ಗೆ ಇದು ನಮಗೆ ಏನನ್ನು ಹೇಳುತ್ತಿರಬಹುದು? ಈ ಒಂದು ದೊಡ್ಡ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನು ಮುಗಿಸೋಣ.